2019 ಇಸ್ವಿದಲ್ಲಿ ಆಗಸ್ಟ್ ಮಂತಲ್ಲಿ ನಾನು ಮತ್ತು ನಮ್ಮ ವೈಫ್ ಡಾಕ್ಟರ್ ಚಂದ್ರಿಕಾ ಬೇರೆ ಒಂದು ಗ್ರೂಪಲ್ಲಿ ಕೈಲಾಶ್ ಮಾನಸ್ ಸರೋವರ ಯಾತ್ರೆ ಮಾಡಿದ್ವಿ. ಅದರಲ್ಲಿ ಪರಿಕ್ರಮ ಅಂತ ಇನ್ನೋರ್ಕೋರೋ ಅಂತ ಒಂದು ಕಠಿಣವಾದ ಪರಿಕ್ರಮ ಇರುತ್ತೆ. ಕೈಲಾಶ್ ಸುತ್ತು ಒಂದು 3 ದಿವಸ ಅದನ್ನ ಪರಿಕ್ರಮ ಮಾಡೋದು. ಆಗ ನನಗೆ ತುಂಬ ಬೇರೆ ಬೇರೆ ಥರ ಎಲ್ಲ ರೆವಲ್ಯೂಷನ್ಸ್ ಆಯಿತು. ನನ್ನ ಜೀವನದಲ್ಲೇ ತುಂಬ ಚೇಂಜಸ್ ಬಂತು. ಆವಾಗ ನನಗೆ ಒಂದೊಂದು ಪದಕ್ಕೂ, ಅದು ಸಂಸ್ಕೃತ ಆಗಿರ್ಬೋದು, ಇಂಗ್ಲೀಷ್ದಾಗಿರ್ಬೋದು, ಆ ಪದದ ಮೀನಿಂಗ್ಗಳೇ ಬೇರೆ ಥರ ಬರುತ್ತೆ. ಆಮೇಲೆ ಒಂದು ಕಥೆ ಆಗಿರ್ಬೋದು, ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ನಾನು ಬೇರೆ ಥರ ನೋಡೋ ಥರ ಐಡಿಯಾಸ್ ಬರುತ್ತೆ. ಅದು ಎಲ್ಲಿಂದ ಬರುತ್ತೋ ನನಗೆ ಅದನ್ನು ಯೋಚನೆ ಮಾಡಿಕೊಂಡು ಹೇಳಲ್ಲ. ಆ ಥರ ಯೋಚನೆಗಳಲ್ಲಿ ಇವತ್ತೊಂದು ಶಿವರಾತ್ರಿ ಮೇಲೆ ಒಂದು ಐಡಿಯಾ, ಒಂದು ಬೇರೆ ಥರ ಒಂದು ನನಗೆ ಅನ್ನಿಸ್ತು, ಅದನ್ನು ಹೇಳ್ತಾ ಇದ್ದೀನಿ. ಇಂದಿನ ದಿನ ಮಹಾಶಿವರಾತ್ರಿ ಎಲ್ಲರಿಗೂ ಗೊತ್ತಿರೋದೆ. ಈ ಮಹಾಶಿವರಾತ್ರಿಯ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನು ಅಂತ ನನಗೆ ತಿಳಿದಿರೋ, ನನಗೆ ಅರ್ಥವಾಗಿರೋದ್ರಲ್ಲಿ, ಅಂದರೆ ನಿನ್ನೆ ನನಗೆ ಬಂದಿರೋ ಜ್ಞಾನದಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ತಿಳ್ಕೊಂಬೋಣ. ಶಿವರಾತ್ರಿ ಪ್ರತಿ ತಿಂಗಳು ಒಂದು ಶಿವರಾತ್ರಿ ಬರುತ್ತೆ. ಅದನ್ನು ಮಾಸ ಶಿವರಾತ್ರಿ ಅಂತಾರೆ. ಮಹಾಶಿವರಾತ್ರಿ ಅನ್ನೋದು ವರ್ಷಕ್ಕೆ 1 ದಿವಸ ಬರುತ್ತೆ. ಅದರ ಸಿಗ್ನಿಫಿಕೆನ್ಸ್ ಏನು, ಅದರ ಅರ್ಥ ಏನು ಅಂತ ಬೇರೆ ಥರ ಯೋಚನೆ ಮಾಡೋಣ. ಒಂದು, ಶಿವ ಪಾರ್ವತಿಯರ ಕಲ್ಯಾಣ ಅಂತ ಒಂದು, ಶಿವ ತಾಂಡವ ಮಾಡಿದ್ದಂತೆಲ್ಲ ಬೇರೆ ಬೇರೆ ಇದು ಕೊಡ್ತಾರೆ. ಅದಕ್ಕೆ ನನಗೂ ಅರ್ಥ ಆಗಿದ್ದು ಹೇಳ್ತೀನಿ. ಶಿವ ಅಂದರೆ ಪ್ಯೂರ್ ಅಂತ. ಶಿವದ ಮೀನಿಂಗ್ ಪ್ಯೂರ್ ಅಂತ, ಅಂದರೆ ಶುದ್ಧ, ಅಂದರೆ ಇನ್ನೇನು ಅದರಲ್ಲಿ ಕಲ್ಮಶವಿಲ್ಲದೆ ಇರೋದನ್ನ ಶಿವ ಅಂತೀವಿ. ನೈಟ್, ರಾತ್ರಿ ಅಂದರೆ ನೈಟ್, ರಾತ್ರಿ ಅದು ಗೊತ್ತಿರೋದೆ. ಸೊ ದಿ ನೈಟ್ ಆಫ್ ಪ್ಯೂರಿಟಿ ಅಂದರೆ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳೋದು, ಪ್ಯೂರಿಫೈ ಮಾಡಿಕೊಳ್ಳೋದ್ರಿಂದ ಇಂದಿನ ರಾತ್ರಿ ಯಾಕೆ ಅಂದರೆ ನಮಗೆ ಬೆಳಕಿಂದ ನಮಗೆ ಎಲ್ಲ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್ ಅಂತೀವಿ. ಅಂದರೆ ನಮಗೆಲ್ಲ ಕಾಣಿಸ್ತಾ ಇರೋದು ಬೆಳಕಲ್ಲಿ. ಸೊ ಅದನ್ನು ನಮ್ಮನ್ನು ಡೈವರ್ಟ್ ಮಾಡ್ತಾ ಇರುತ್ತೆ. ನಮ್ಗೆ ಅದು ನೋಡೋಣ ಅನ್ಸುತ್ತೆ, ಇದು ಮಾಡೋಣ ಅನ್ಸುತ್ತೆ, ತಿನ್ನೋಣ ಅನ್ಸುತ್ತೆ. ಬರೀ ನಮ್ಮ ಇಂದ್ರಿಯಗಳ ಮೇಲೆ ಜ್ಞಾನ ಇರುತ್ತೆ ಬೆಳಕಿದ್ದಾಗ. ರಾತ್ರಿ ಅದು ಕೂಡ ಏನೋ ಒಂದು ಅಮಾವಾಸ್ಯೆಗೆ ಮುಂದಿನ ದಿನ ರಾತ್ರಿ ಏನಿರುತ್ತೆ, ನಮಗೆ ನಿಜವಾದ ಒಳಗಡೆ ಇರೋ ಆ ಶಕ್ತಿ, ನಮ್ಮ ಇಂಟೆಲಿಜೆನ್ಸ್ ಅಂತೀವಿ, ವಿಚ್ ವಿ ಆರ್ ಮೇಡ್ ಆಫ್, ಅದರ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಅದು ಪ್ಯೂರ್. ಕಾಣಿಸೋದೆಲ್ಲ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್ ಎಲ್ಲ ಇಂಪ್ಯೂರ್ ಅಂತೀವಿ. ಅಂದರೆ ಇದೆಲ್ಲ ನಿಜ ಅಲ್ಲ, ಇದೆಲ್ಲ, ಬಟ್ ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಬಳಸೋಣ. ಸೊ ವರ್ಷಕ್ಕೊಂದ್ಸಲ ನಾವು ನಿಜವಾದ ನಮ್ಮ ಒಳಗಡೆ ಇರೋ ಪ್ಯೂರಿಟಿ, ಒಳಗಡೆ ಇರೋ ಶಿವನ್ನ ಒಂದು ರಾತ್ರಿ ಹೊತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ. ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಉಪವಾಸ ಅಂದರೆ ನಾವು ಏನು ತಿಂದೇ ಇರೋದನ್ನ ಉಪವಾಸ ಅಂತ, ಅದು ಟ್ರೆಡಿಷನಲ್ ಆಗಿ ಬಂದಿರೋದು. ಆ್ಯಕ್ಚುಲ್ ಆಗಿ ಅಂದರೆ ನಿಯರ್ ಅಂತ, ವಾಸ ಅಂದರೆ ವಾಸ ಮಾಡೋದು. ಸೊ ದೇವರ ಹತ್ತಿರ ನಾವು ವಾಸ ಮಾಡೋ ದಿವಸ ಅಂದರೆ ಇದರಲ್ಲಿ ಆ ಮನಸ್ಥಿತಿಯಲ್ಲೇ ಇರ್ತೀವಿ ನಾವು. ದೈವಿಕವಾದ ಮನಸ್ಥಿತಿಯಲ್ಲಿ ಇರಬೇಕು, ಅದನ್ನು ಉಪವಾಸ ಅಂತೀವಿ. ಜಾಗರಣೆ ಮಾಡ್ತೀವಿ. ಜಾಗರಣೆ ಅಂದರೆ ಏನು? ಜಾಗರೂಕವಾಗಿರೋದು. ಅಂದರೆ ನಾವು ಬಿ ಅವೇರ್ ವಾಟ್ ಈಸ್ ಹ್ಯಾಪನಿಂಗ್. ಬರೀ ಹೊರಗಡೆ ಇದೆಲ್ಲ ಅವೇಕ್ನೆಸ್ ನಮಗೆ ಗೊತ್ತಿರುತ್ತೆ. ರಾತ್ರಿಯಲ್ಲಿ ಅವೇಕ್ ಇರೋದು ಅಂದರೆ, ಕತ್ತಲಲ್ಲಿ ಕೂಡ ಅವೇಕ್ ಅಂದರೆ ಅದು ಒಳಗಡೆ ಅವೇಕ್ನೆಸ್, ನಾಟ್ ಔಟ್ಸೈಡ್ ಅವೇಕ್ನೆಸ್. ಸೊ ನಾವು ಕಣ್ಣು ಮುಚ್ಚಿದ್ರು, ಕತ್ತಲೆ ಇದ್ದರೂ ಕೂಡ ಇಡೀ ನಮ್ಮ ಒಳಗಡೆ ಇರೋ ಜ್ಞಾನನ, ನಮ್ಮ ಒಳಗಡೆ ಇರೋ ಶಕ್ತಿನ, ನಮ್ಮ ಒಳಗಡೆ ಇರೋ ಇಂಟೆಲಿಜೆನ್ಸ್ನ, ಚಿತ್ತನ್ನ ನೋಡಿಕೊಳ್ಳೋದು, ಶಕ್ತಿ ಮಾಡೋದನ್ನ, ಅದನ್ನು ಶಿವರಾತ್ರಿ ಅಂತೀವಿ. ಮಹಾಶಿವರಾತ್ರಿ ವರ್ಷಕ್ಕೊಂದು ಸಲ. ಉಪವಾಸ ಅಂದರೆ ಇದು, ಜಾಗರಣೆ ಮಾಡೋದು ಅಂದರೆ ಅದು ಮಹಾಶಿವರಾತ್ರಿ ಅಂತ. ಇದು ನನಗೆ ನಿನ್ನೆ ಬಂದಿರೋ ಒಂಥರ ರೆವಲ್ಯೂಷನ್ಸ್ ಅನ್ಬೋದು, ಐಡಿಯಾಸ್ ಅನ್ಬೋದು. ಇದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋಣ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಕಾಂಕ್ಷೆಗಳು.